ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಗಾರ್ಡನ್ನಲ್ಲಿರೋ ಈ ಗುಲಾಬಿ ಗಿಡದ ಅವಸ್ಥೆ ನೋಡಿ ಯಾವ ಥರ ಆಗಿದೆ. ಫುಲ್ಲು ಒಳ್ಳೆ ಪೊದೆ ಥರ ಬೆಳ್ಕೊಂಬಿಟ್ಟಿದೆ. ಅಲ್ಲಿ ಮಣ್ಣು ಲೂಸ್ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಹಂಗಾಗಿ ಇವತ್ತು ನಾನು ಇದನ್ನು ಫುಲ್ಲು ಎಲ್ಲನೂ ಪ್ರೂನಿಂಗ್ ಮಾಡ್ತಾಯಿದ್ದೀನಿ. ಇದು ನಾವು ಎಷ್ಟೇ ಪ್ರೂನಿಂಗ್ ಮಾಡಿದ್ರೂ ಬೇಗ ಬೇಗ ಬೆಳೆಯುತ್ತೆ. ಇದು ನಾಟಿ ಗುಲಾಬಿ. ಇದು ಎಲೆಗೆ ಒಂದೊಂದು ಹೂವು ಬಿಡುತ್ತೆ. ಇದಕ್ಕೆ ಚೆನ್ನಾಗಿ ಗೊಬ್ಬರ ಕೊಡ್ತು ಅಂತಂದರೆ ಒಸಿ ಹೂವು ಬಿಡಲ್ಲ. ಒಂದೊಂದು ಬೌಲಷ್ಟು ಅಂದರೆ ದೊಡ್ಡ ದೊಡ್ಡದು ಬೌಲ್ ಬರುತ್ತೆ ನೋಡಿ, ಆ ಬೌಲಲ್ಲಿ ಒಂದೊಂದು ಬೌಲ್ ಸಿಗುತ್ತೆ. ಇದು ಒಂದೊಂದು ಗಿಡದಲ್ಲೇ ಅಷ್ಟಿಷ್ಟೊಂದು ಹೂವು ಸಿಗುತ್ತೆ. ಆ ಥರ ಬಿಡುತ್ತೆ. ಇದು 2 ಗಿಡ ಇದ್ದಾವೆ ನನ್ನ ಹತ್ರ ಈ ಥರ ನಾಟಿ ಗುಲಾಬಿಗಳು. ನೋಡಿ ಯಾವ ಥರ ಬೆಳ್ಕೊಂಡಿದೆ. ಅಲ್ಲಿ ನಾವು ಕೈ ಹಾಕಿ ಅಲ್ಲಿ ಮಣ್ಣು ಲೂಸ್ ಮಾಡೋಕ್ಕೆ ತಾನೇ ಆಗುತ್ತಾ? ಈ ಥರ ನೀವ್ಯಾರು ಮಾಡ್ಕೋಬೇಡಿ. ನಾನು ಅಂದರೆ ಇದು ಪ್ರೂನಿಂಗ್ ಮಾಡೇ ಇರಲಿಲ್ಲ. ಹಂಗಾಗಿ ಹೂವು ಬಿಡ್ತಾನೆ ಇತ್ತು. ಹೂವು ಬಿಡುತ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನು ಪ್ರೂನಿಂಗ್ ಮಾಡೇ ಇರಲಿಲ್ಲ. ಇವತ್ತು ಯಾಕೋ ನನಗೆ ಪ್ರೂನಿಂಗ್ ಮಾಡೋಣ ಎಲ್ಲ ಅಲ್ಲಿ ಗಿಡಗಳಿಡೋಕ್ಕೇ ಜಾಗ ಆಗಿರಲಿಲ್ಲ ನನಗೆ. ಇಷ್ಟು ಒಂದೇ ಗಿಡ ಆವರಿಸ್ಕೊಬಿಟ್ಟಿತ್ತು. ಅದು ಫುಲ್ಲು ಜಾಗ ಎಲ್ಲನೂ ಇದು ಒಂದೇ ಗಿಡನೇ ಆವರಿಸ್ಕೊಂಡಿತ್ತು. ಹಂಗಾಗಿ ಇವತ್ತು ಇದನ್ನೆಲ್ಲ ತೆಗಿಯೋಣ ಅಂತ ತೆಗಿತಾ ಇದ್ದೀನಿ ನೋಡಿ. ಅಂದರೆ ಇದು ಬೇಗನೆ ಚಿಗುರು ಸಹ ಬರುತ್ತೆ. ಅದು ಗುಲಾಬಿ ಗಿಡ. ಇದು ಅಂದರೆ ನಾನು ಇದನ್ನು ಫುಲ್ಲು ತೆಗೆದುಬಿಡೋಣ, ಬೇರೆ ಸಮೇತನೇ ಬೇಡ ಅಂತ ಅಂದ್ಕೊಂಡಿದ್ದೆ. ಅಂದರೆ ಬೇರೆ ಕಟಿಂಗ್ ಇಟ್ಟಿದ್ದೆ, ಆ ಕಟಿಂಗುಗಳು ಬಂದಿದ್ದಾವೆ. ಅದನ್ನು ಮೊನ್ನೆ ತಾನೇ ನಾನು ರೀಪಾಟ್ ಮಾಡಿದೆ. ಅದನ್ನೇನು ನಿಮಗೆ ವಿಡಿಯೋ ಮಾಡಿ ತೋರಿಸಿಲ್ಲ. ಸುಮ್ಮನೆ ಅದು ತೋರಿಸಿದ್ರೆ ಮತ್ತೆ ಬೋರ್ ಆಗುತ್ತೆ ನಿಮಗೆ ನೋಡೋದಕ್ಕೂ ಅಂತ ಅಂದ್ಬಿಟ್ಟು ನಾನು ಅದೇನು ತೋರಿಸಿಲ್ಲ. 2 ಗಿಡ ರೀಪಾಟ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇನ್ನೇನು ಅದು 2 ಗಿಡ ಚೆನ್ನಾಗಿ ಬರುತ್ತಲ್ಲ, ಇದನ್ನು ಫುಲ್ಲು ತೆಗೆದೇ ಬಿಡೋಣ ಅಂತ ಅಂದ್ಕೊಂಡೆ. ಮೊನ್ನೆ ನಮ್ಮ ಫ್ರೆಂಡ್ ಬಂದಿದ್ರಲ್ಲ ಇಂದ್ರಮ್ಮ ಅವರು ಯಾಕೆ ತೆಗಿತೀರಾ, ಬೇಡ, ಅದರಲ್ಲೂ ಇಷ್ಟು ದೊಡ್ಡದಾಗಿ ಗುಲಾಬಿ ಗಿಡ ಎಲ್ಲ ಬರೋದಿಲ್ಲ, ನಿಮ್ಮ ಗಾರ್ಡನಲ್ಲಿ ಚೆನ್ನಾಗಿ ಬಂದಿದ್ದಾವೆ, ತೆಗಿಯೋಕ್ಕೆಲ್ಲ ಹೋಗಬೇಡಿ ಅಂತ ಅಂದರು. ಹಂಗಾಗಿ ತೆಗೆದಿಲ್ಲ ನೋಡಿ. ಅಲ್ಲಿ ಜಾನಿ ನಾವು ಅದನ್ನು ಕಟ್ ಮಾಡ್ತಾಯಿದ್ರೆ ಎಷ್ಟು ಇದು ಆಟ ಮಾಡ್ತಿದ್ದಾನೆ. ಆ ಕಡ್ಡಿ ಎಲ್ಲ ಎಳ್ಕೊಂಡು ಆ ಕಡೆ ಹೋಗಿ ಬಿಡ್ತಾನೆ. ಗಾರ್ಡನ್ ತುಂಬ ಬರೀ ನಾವು ಕಟ್ ಮಾಡಿದ್ದು ಆ ಗಿಡಗಳೆಲ್ಲ ತಗೊಂಡೋಗಿ ಅಲ್ಲಿ ಬಿಟ್ಟು ಬರ್ತಾನೆ. ಏನಾದರೂ ಹಿಂಗೆ ಕಿತಾಪತಿ ಮಾಡ್ತಾನೆ ಇರ್ತಾನೆ ನೋಡಿ. ಅಲ್ಲೇ ನಿಂತಿದ್ದಾನೆ. ಅವು ಎಳ್ಕೊಂಡೋಗ್ಬೇಕು ಅವನು. ಅವೆಲ್ಲ ಎಳ್ಕೊಂಡೋಗಿ ಅಲ್ಲೆಲ್ಲ ಹರಡಬೇಕು ನೋಡಿ. ನಾನು ಅದರಲ್ಲಿರೋ ಒಣಗಿರೋ ಕಡ್ಡಿ ಫುಲ್ಲು ತೆಗಿತಾ ಇದ್ದೀನಿ ನಾನು. ಅಂದರೂ ಒಂದು ಕಡ್ಡಿ ಬಿಟ್ಟೆ. ಅಂದರೆ ಫುಲ್ ಕಟ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಇತ್ಲಾಗೆ ಕಟ್ ಮಾಡೋದಲ್ಲೇ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಈ ಥರ ನಾನು ಯಾಕೆ ಇಷ್ಟೊಂದು ಪ್ರೂನಿಂಗ್ ಮಾಡ್ದಲೇ ಬಿಟ್ಟಿದ್ದೆ ಅಂದರೆ ಕೋತಿಗಳ ಕಾಟದಿಂದ ಬಿಟ್ಟಿದ್ದೆ ನಾನು. ಈ ಥರ ನನಗೆ ದೊಡ್ಡದಾಗಿ ಗಿಡಗಳೆಲ್ಲ ಬೆಳ್ಕೊಂಡಿದ್ರೆ ಈಗ ನಾನು ತರಕಾರಿ ಏನಾದರೂ ಹಾಕಿದಾಗ ಇದ್ರ ಮರೆಯಲ್ಲಿ ಇರುತ್ತೆ, ಕೋತಿಗೆ ಕಾಣೋದಿಲ್ಲ ಅನ್ನೋದಕ್ಕೋಸ್ಕರನೇ ನನ್ನ ಗಾರ್ಡನಲ್ಲಿ ಇಷ್ಟೊಂದು ದೊಡ್ಡದಾಗೆಲ್ಲ ಗಿಡಗಳನ್ನ ಬೆಳೆಯೋಕ್ಕೆ ಬಿಟ್ಟಿರ್ತೀನಿ. ಇದು ಮರೆಯಲ್ಲಿ ಆ ತರಕಾರಿ ಎಲ್ಲನೂ ಔಸಿ ಇಡೋ ಥರ ಇಡ್ತಿದ್ದೆ. ಹಂಗಾಗಿ ನಾನು ಇದನ್ನು ಪ್ರೂನಿಂಗ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ದೇವ್ರ ದಯದಿಂದ ಕೋತಿಗಳೇನು ಬರ್ತಾ ಇಲ್ಲ. ಹಂಗಾಗಿ ಇದನ್ನೆಲ್ಲ ಪ್ರೂನಿಂಗ್ ಮಾಡ್ತಾಯಿದ್ದೀನಿ. ಇದು ಬೇಗನೆ ಚಿಗುರು ಬಂದ್ಬಿಡುತ್ತೆ. ಈಗ 1 ತಿಂಗಳಷ್ಟರೊಳಗೆ ನಮ್ಗೆ ಇದೆಲ್ಲ ಚಿಗುರು ಬಂದು ಮತ್ತೆ ಇದರಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ನೋಡಿ. ಜಾನಿ ನೋಡಿ ಅಲ್ಲೇ ಕಾಯ್ಕೊಂಡು ನಿಂತಿದ್ದಾನೆ. ಆ ಕಡ್ಡಿ ಎಲ್ಲ ಎಳ್ಕೊಂಡು ಹೋಗ್ಬೇಕೀಗ ಅವನು. ಅದಕ್ಕೆ ಅಲ್ಲೇ ನಿಂತಿದ್ದಾನೆ ನೋಡಿ. ಇವೆಲ್ಲನೂ ತೆಗಿತಾ ಇದ್ದೀನಿ ನಾನು. ಹೆಂಗೆ ಅಂದರೆ ಅಲ್ಲಿ ಮಣ್ಣು ಲೂಸ್ ಮಾಡೋಕ್ಕೆ ಆಯ್ತಾ ಇರಲಿಲ್ಲ. ಅಷ್ಟು ಹಿಂಸೆ ಆಗೋದು ನನಗೆ. ಅದರೊಳಗಡೆ ಕೈ ಹಾಕೋಕ್ಕೆ ಆಯ್ತಾ ಇರಲಿಲ್ಲ. ಅಷ್ಟೊಂದು ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಹಂಗಾಗಿ ನಾನು ಇದನ್ನೆಲ್ಲ ಫುಲ್ ತೆಗೆದು ಅದು ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಡೋಣ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಅದು ಕಟ್ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ. ಅದು ರೆಂಬೆಗಳು ಎಷ್ಟು ದಪ್ಪ ಆಗಿದೆ ನೋಡಿ. ಅಲ್ಲಿ ನೀವೇ ನೋಡ್ತಾ ಇರ್ಬೋದು. ಇದು ಎಷ್ಟು ಒಂದು 2 ವರ್ಷದ ಗಿಡ ಇರ್ಬೋದೇನೋ, 2 ವರ್ಷನೂ ಇಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇದು. ಅಂದರೆ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಂತವೆ ಗಿಡಗಳೆಲ್ಲ ಬೆಳೆಯುತ್ತೆ. ಅಂದರೆ ನಾನೇನು ಎಕ್ಸ್ಟ್ರಾ ಯಾವುದೇ ಥರ ಗೊಬ್ಬರ ಅಂಥದ್ದು ಏನು ದುಡ್ಡು ಕೊಟ್ಟಂತೂ ಯಾವುದೇ ಥರ ಗೊಬ್ಬರ ಎಲ್ಲ ತಂದು ಹಾಕಲ್ಲ. ಎಲೆ ಗೊಬ್ಬರನೇ ಜಾಸ್ತಿ ಹಾಕೋದು ನಾನು. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗೇ ಬಂದಿರ್ತವೆ ಎಲ್ಲ ಗಿಡಗಳು ನೋಡಿ. ಎಲ್ಲನೂ ನಾನು ಪ್ರೂನಿಂಗ್ ಮಾಡಿದ್ದೀನಿ, ಹಾರ್ಟ್ ಪ್ರೂನಿಂಗ್ ಮಾಡಿದ್ದೀನಿ ನಾನು. ಇದನ್ನು ಬರುತ್ತೆ. ನೀವು ಕೇಳ್ಬೋದು, ಇಷ್ಟೊಂದು ಹಾರ್ಟ್ ಪ್ರೂನಿಂಗ್ ಮಾಡಿದ್ದೀರಲ್ಲ ಬರುತ್ತಾ ಚಿಗುರು ಅಂತ ಕೇಳ್ಬೋದು. ಹೌದು, ಚಿಗುರೆಲ್ಲ ಬರುತ್ತೆ ನೋಡಿ. ಅದು ಮಣ್ಣು ಲೂಸ್ ಮಾಡೋಣ ಅಂತ ನೋಡ್ತಿದ್ದೀನಿ ನೋಡಿ. ಎಷ್ಟೊಂದು ಗಟ್ಟಿಯಾಗೋಗಿದೆ ಮಣ್ಣಂತೂ. ಅದಕ್ಕೆ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನ್ಕೊಳ್ಳಿ ಅಂತ ಬಿಡ್ತೀನಿ. ಅಂದರೆ ಇದು ನಾವು ಪ್ರೂನಿಂಗ್ ಮಾಡಿದ್ದು ಸಂಜೆ ಆಗೋಯ್ತು. ಹಂಗಾಗಿ ನೋಡಿ ಮಣ್ಣು ಅಷ್ಟೇ ಎಷ್ಟು ಹುಡಿಯಾಗಿದೆ ನೋಡಿ. ನಾನು ಫಸ್ಟೇ ಇದಕ್ಕೆಲ್ಲ ನಾನು ಎಲೆ ಎಲ್ಲನೂ ತುಂಬಿಸ್ಬಿಟ್ಟು ಮಣ್ಣು ಮುಚ್ಚಿರ್ತೀನಲ್ಲ, ಹಾಗಾಗಿ ಅದು
ಮಣ್ಣೆಲ್ಲ ಹುಡಿ ಹುಡಿಯಾಗಿರುತ್ತೆ. ಇವಾಗ ಅದು ನೋಡಿ ಆಗ್ತಾನೇ ಇಲ್ಲ, ಅದು ತುಂಬ ಗಟ್ಟಿಯಾಗ್ಬಿಟ್ಟಿದೆ. ಅದರೊಳಗಡೆ ಒಂದು ನಾನು ಬದನೆ ಗಿಡನೂ ಇಟ್ಟಿದ್ದೆ. ಆ ಬದನೆ ಗಿಡನೂ ನೋಡಿ ತೆಗಿಯೋಣ ಅಂತ ನೋಡಿದೆ, ಅದು ಯಾಕೋ ಬರ್ತಾನೆ ಇಲ್ಲ. ಇರಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಅದರಲ್ಲೊಂದು ಕಾಯೂ ಸಹ ಇದೆ. ಈ ನೀಲಿ ಕಲರಲ್ಲಿ ಬಿಡುತ್ತೆ ನೋಡಿ ಬದನೆಕಾಯಿ, ಆ ಥರದ ಬದನೆಕಾಯಿ ಅದು. ಅದರಲ್ಲೇ ಇದೆ. ಇನ್ನೇನು ಬಿಡು ಕಾಯಿ ಇದೆಯಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಒಂದು ರೆಂಬೆ ಬಿಟ್ಟಿದ್ದೀನಿ. ಫುಲ್ಲು ಕಟ್ ಮಾಡೋಕ್ಕೆ ಕೈಯೇ ಬರೋದಿಲ್ಲ, ಮನಸ್ಸು ಬರೋದಿಲ್ಲ. ಹಂಗಾಗಿ ನೋಡಿ ಒಂದು ರೆಂಬೆನೂ ಬಿಟ್ಟಿದ್ದೀನಿ. ಇವಾಗ ಅದು ಸ್ವಲ್ಪ ಮಣ್ಣೆಲ್ಲ ನೆನ್ಕೊಳ್ಳಿ ಅಂತ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಇನ್ನು ಬೆಳಗಿಗೆ ನಾನು ಅದನ್ನು ಮಣ್ಣೆಲ್ಲನೂ ಲೂಸ್ ಮಾಡಿ ಅದನ್ನು ಅದು ಗೊಬ್ಬರ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನೀರು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ನೆನ್ಕೊಳುತ್ತೆ ಅದೆಲ್ಲ. ಈ ಥರ ಇಷ್ಟೊಂದು ಬೆಳೆಯೋವರೆಗೂ ಯಾರೂ ಬಿಟ್ಕೊಳಕ್ಕೆ ಹೋಗಬೇಡಿ. ಅವಾಗೇ ಪ್ರೂನಿಂಗ್ ಮಾಡ್ತಾ ಇರ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.